ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಆಲ್ರೆಡಿ ಹಿಂದಿನ ವಿಡಿಯೋ ನೋಡಿರ್ತೀರ. ನಾವು ಕುಳಿತಲೈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೆಂಪಲ್ಗೆ ನಾವು ಹೋಗಿದ್ದು ಫಸ್ಟು ಅಲ್ಲಿಂದ ಅರ್ಧ ದಾರಿಗೆ ಬಸ್ಸಲ್ಲಿ ಹೋದ್ವಿ. ಸೊ ಅಲ್ಲಿಂದ ಆಟೋ ತೊಗೊಂಡ್ವಿ. ಸೊ ತುರು ಬಸ್ ಇದೆ, ಬಟ್ ನಾವು ಬಸ್ಗೆ ವೆಯ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾವ ಬಸ್ ಬಂದರೆ ಆ ಬಸ್ಸಿಗೆ ಹತ್ಕೊಂಡು ಅರ್ಧ ದಾರಿಗೆ ಹೋಗಿ ಅಲ್ಲಿಂದ ಆಟೋ ತೊಗೊಂಡ್ವಿ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ವೆಂಗೈ ಅಮ್ಮನ್ ಟೆಂಪಲ್ ಅಂತ ಹೇಳ್ಬಿಟ್ಟು, ಸೊ ಪಾರ್ವತಿ ದೇವಿ ಟೆಂಪಲ್ಗೆ. ಸೊ ಆ ಟೆಂಪಲಲ್ಲಿ ಯಾವುದೇ ಫೋಟೋಗ್ರಫಿ ಮಾಡೋ ಥರ ಇಲ್ಲ ನಾವು. ಸೊ ಆ ಕಾರಣಕ್ಕೆ ನಾನು ಫ್ಯೂ ಕ್ಲಿಪ್ಪಿಂಗ್ಸ್ ಮಾತ್ರ ಹ್ಯಾಡ್ ಮಾಡಿದ್ದೀನಿ ಆ್ಯಂಡ್ ಆ ಟೆಂಪಲ್ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಾ, ಫಸ್ಟ್ ಬಸ್ಸಲ್ಲಿ ಹೋದ್ವಿ, ಆಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಇಲ್ಲಿ ಊಬರ್, ಓಲಾ ಎಲ್ಲನೂ ಅವೈಲಬಲ್ ಇದೆ. ಬಟ್ ಏನಂದರೆ ಲೈಕ್ ಅಲ್ಲಿ ತೋರಿಸೋ ಅಮೌಂಟ್ಗಿಂತ ಜಾಸ್ತಿ ಕೇಳ್ತಾರೆ. ಸೊ ನಮಗೆ ಯಾವುದೇ ಏನು ಹೇಳೋದು, ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಎಕ್ಸ್ಟ್ರಾ ಮಾತಾಡಿಕೊಂಡು ಹೋದ್ವಿ ನಾವು. ಸೊ ನಾನು ಹೇಳಿದ್ನಲ್ಲ, ವೆಂಗಯ್ಯ ಅಮ್ಮನ್ ಟೆಂಪಲ್, ಪಾರ್ವತಿ ದೇವಿ ಟೆಂಪಲ್. ಸೊ ಆ ಟೆಂಪಲ್ ಯಾವ ಥರ ಅಲ್ಲಿ ಸೃಷ್ಟಿ ಆಗಿದ್ದು ಅಂತ ಹೇಳ್ಬಿಟ್ಟು ಹಿಂದಿನ ಸ್ಟೋರಿ ನಾನು ಹೇಳ್ತೀನಿ. ಈ ಟೆಂಪಲ್ಲು ಸಹ ತುಂಬ ಅಂದರೆ ತುಂಬಾ ಪವರ್ಫುಲ್. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಬೇಕು ಅನ್ನೋದಾದರೆ, ನಿಮ್ಗೆ ಏನೇನೆಲ್ಲ ಆಗಬೇಕು ಅಂತ ಮೈಂಡಲ್ಲಿ ಇರುತ್ತೆ ಅದನ್ನೆಲ್ಲ ಒಂದು ಚೀಟಿನಲ್ಲಿ ಬರೆದು ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ನಂಬ್ತಾರೆ. ಆ್ಯಂಡ್ ಈ ದೇವಿಗೆ ಯಾವುದೇ ಥರದ ರೂಫ್ ಇಲ್ಲ. ದೇವಸ್ಥಾನ ಫುಲ್ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ, ರೂಫ್ ಎಲ್ಲ ಇದೆ. ಬಟ್ ಗರ್ಭಗುಡಿಗೆ ಮಾತ್ರ ರೂಫ್ ಇಲ್ಲ. ಲೈಕ್ ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲಿರಲಿ, ಎಲ್ಲನೂ ದೇವಿ ಮೇಲೆ ಹಾಗೆ ಬೀಳುತ್ತೆ. ಯಾಕೆ ಅಂತ ನಾನು ಈ ಸ್ಟೋರಿ ಹೇಳ್ತೀನಿ. ಸೊ ಆ ಊರಲ್ಲಿ ಒಂದು ಭಕ್ತ ಇರ್ತಾನೆ, ಶಿವ ಭಕ್ತ ಇರ್ತಾನೆ. ಸೊ ಆ ಶಿವ ಭಕ್ತ ಯಾವಾಗ್ಲೂ ಶಿವನಿಗೆ ಪೂಜೆ ಮಾಡ್ತಾ ಇರ್ತಾನೆ. ಬಟ್ ಶಿವನಿಗೆ ಪೂಜೆ ಮಾಡೋದಕ್ಕೆ ಹೂವು ಇರೋದಿಲ್ಲ. ಸೊ ಅದಕ್ಕೆ ಪಕ್ಕದೂರಲ್ಲಿ ಹೂವು ಬೆಳೀತಾ ಇರ್ತಾರೆ. ಬಟ್ ಅಲ್ಲಿರೋ ಹೂವು ರಾಜನಿಗೆ ಸೇರಿದ್ದು. ಸೊ ಅದಕ್ಕೆ ಒಂದಿನ ಕಳ್ತನ ಮಾಡ್ತಾನೆ ಹೂವನ್ನ. ಸೊ ಈ ವಿಚಾರ ಅಲ್ಲಿರೋ ಜನಗಳಿಗೆ ಗೊತ್ತಾಗ್ಬಿಟ್ಟು ಆ ಭಕ್ತನ ಹಿಡ್ಕೊಂಡು ರಾಜನ ಹತ್ರ ಬರ್ತಾರೆ. ಸೊ ಇವನು ಹೂವು ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಆ ರಾಜ ಏನು ಮಾಡ್ತಾನೆ, ಇವನ್ನ ಬಹಿಷ್ಕಾರ ಮಾಡ್ತಾರೆ. ಸೊ ವಿಲೇಜಸ್ ಜನಗಳೆಲ್ಲನೂ ಇವನು ಚೆನ್ನಾಗಿ ಹೊಡೆದು ಬಹಿಷ್ಕಾರ, ಊರಿಂದ ಆಚೆ ಹಾಕ್ತಾರೆ. ಸೊ ಇವನಿಗೆ ಜಾಸ್ತಿನೇ ಏಟ್ ಎಲ್ಲನೂ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಶಿವ ಈ ಊರಿಗೆ, ಶಿವ ಅಲ್ಲ, ಆ ಪರ್ಸನ್ನೇ ಈ ಊರಿಗೆ ಶಾಪ ಕೊಡ್ತಾನೆ. ಸೊ ಇಲ್ಲಿರೋ ಜನಗಳು ಯಾವುದೇ ವೆದರ್ ಚೇಂಜ್ ಆಗಲಿ, ಇಲ್ಲ ಮಳೆ ಬರ್ಬೋದು, ಗಾಳಿ ಬರ್ಬೋದು, ಬಿಸಿಲು ಬರ್ಬೋದು, ಏನೇ ಬಂದ್ರೂ ಇಲ್ಲಿರೋ ಊರ ಜನಗಳು ಸಾಯಬೇಕು ಅಂತ ಹೇಳ್ಬಿಟ್ಟು ತಪಸ್ ಮಾಡ್ತಾನೆ. ಸೊ ಅದು ಶಿವ ಈ ಶಾಪ ಕೊಡೋ ಥರ ಈ ಊರಿಗೆ ಆಗುತ್ತೆ. ಸೊ ನೆಕ್ಸ್ಟ್ ಈ ಊರಲ್ಲಿ ಎಲ್ಲರೂ ಅದೇ ಥರನೇ ಸಾಯ್ತಾ ಹೋಗ್ತಾರೆ. ಸೊ ಆಪ್ಷನ್ ಇರೋದಿಲ್ಲ ಅಲ್ಲ ರಾಜನಿಗೆ. ಸೊ ಅದಕ್ಕೆ ರಾಜ ಬಂದ್ಬಿಟ್ಟು ಪಾರ್ವತಿ ಭಕ್ತ. ಸೊ ಅದಕ್ಕೆ ಪಾರ್ವತಿಗೆ ತಪಸ್ ಮಾಡೋದಕ್ಕೆ ಅಂತ ಕುತ್ಕೋತಾನೆ. ಆವಾಗ ಪಾರ್ವತಿ ದೇವಿ ದರ್ಶನ ಕೊಟ್ಬಿಟ್ಟು ಕೇಳ್ತಾಳೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನೇನು ಆಗ್ತಿದೆ ಅಂತೆಲ್ಲ ತಿಳಿಸ್ಕೊಡ್ತಾನೆ ರಾಜ. ಸೊ ಪಾರ್ವತಿ ದೇವಿನೇ ಖುದ್ದಾಗಿ ಶಿವನ ಹತ್ರ ಹೋಗಿ ಶಾಪ ಹಿಂದೆ ತಗೊಳ್ಳೋದಕ್ಕೆ ಕೇಳ್ತಾಳೆ. ಬಟ್ ಶಿವ ಅದಕ್ಕೆ ಆಕ್ಸೆಪ್ಟ್ ಮಾಡೋದಿಲ್ಲ. ಬಿಕಾಸ್ ಶಿವಭಕ್ತನ್ನ ಇವ್ರು ಜಾಸ್ತಿನೇ ಬಹಿಷ್ಕಾರ ಮಾಡಿ ಚೆನ್ನಾಗೆಲ್ಲ ಹೊಡೆದಿರ್ತಾರೆ ಆ ಕಾರಣಕ್ಕೆ. ಸೊ ಈ ಊರಿಂದು ಶಾಪ ತೀರಿಸ್ಕೊಳ್ಳೋದಕ್ಕೋಸ್ಕರ ತಾಯಿನೇ ಧರೆಗಿಳಿದು ಕುತ್ಕೋತಾಳೆ. ಯಾವುದೇ ವೆದರ್ ಚೇಂಜಸ್ ಆದ್ರೂ ಎಲ್ಲನೂ ತಾಯಿನೇ ತಗೋತಾಳೆ. ಸೊ ಈ ದೇವಸ್ಥಾನದ ಪೂರ್ತಿ ಸ್ಟೋರಿ ಇದು.